ಇನ್ನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಹೋಗೋಣ. ಅಲ್ಲಿ ಬಿಜೆಪಿ ಅಭ್ಯರ್ಥಿ BY ರಾಘವೇಂದ್ರ ಅವರ ಪ್ರಚಾರ ಕಾರ್ಯ ಈಗ ಮುಂದುವರೆದಿದೆ. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಹಲವೆಡೆ ರಾಘವೇಂದ್ರ ಅವರು ಪ್ರಚಾರ ನಡೆಸ್ತಾ ಇದ್ದಾರೆ. ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ ಬಿಜೆಪಿ ಅಭ್ಯರ್ಥಿ BY ರಾಘವೇಂದ್ರ, ಕ್ಷೇತ್ರದಲ್ಲಿ ಒಳ್ಳೆಯ ವಾತಾವರಣ ಇದೆ. ಈ ಬಾರಿ ಎಲ್ಲಾ ಶಕ್ತಿಗಳು ಒಂದಾಗಿವೆ. ಕಳೆದ 3 ಬಾರಿ ಕ್ಷೇತ್ರದಲ್ಲಿ ಗೆದ್ದಿದ್ದಕ್ಕಿಂತ ಈ ಬಾರಿ ಗೆಲ್ಲುವ ವಿಶ್ವಾಸ ಹೆಚ್ಚಾಗಿದೆ. ಈ ಬಾರಿ ಬೇರೆ ಪಕ್ಷಗಳು ಒಂದಾಗಿವೆ, ಬೇರೆ ಶಕ್ತಿಗಳು ಕೂಡ ಒಂದಾಗಿವೆ. ದೇವರ ಆಶೀರ್ವಾದ, ಮತದಾರರ ಆಶೀರ್ವಾದ ನನ್ನ ಪರವಾಗಿದೆ. ಕ್ಷೇತ್ರದ ಮತದಾರರು ನನ್ನನ್ನು ಯಾವಾಗಲೂ ಕೂಡ ಬಿಟ್ಟುಕೊಟ್ಟಿಲ್ಲ, ಈ ಬಾರಿಯೂ ಕೂಡ ಬಿಟ್ಟು ಕೊಡಲ್ಲ ಅನ್ನುವಂಥ ನಂಬಿಕೆ ಇದೆ. ಸಚಿವ ಮಧು ಬಂಗಾರಪ್ಪ ಅವರು ನಿನ್ನೆ ಮೊನ್ನೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದಾರೆ. ನಿಮ್ಮ ಪಕ್ಷದ ಚೌಕಟ್ಟಿನಲ್ಲೇ ಪ್ರಚಾರ ಮಾಡಲಿ, ನಮ್ಮ ಪಕ್ಷದ ಸಿದ್ಧಾಂತ ಅವರಿಗೆ ಬೇಡ ಅಂತೆಲ್ಲ ಮಾತನಾಡಿದ್ದಾರೆ. ಶಿವಮೊಗ್ಗ ಲೋಕಸಭಾ ಬಿಜೆಪಿ ಅಭ್ಯರ್ಥಿ BY ರಾಘವೇಂದ್ರ ಅವರು ಬಿರುಸಿನ ಪ್ರಚಾರ ಕೂಡ ಕೈಗೊಂಡಿದ್ದಾರೆ. ಶಿವಮೊಗ್ಗದಲ್ಲಿ ತಾಪಮಾನ ಏರಿಕೆಯಾದಂತೆ ಚುನಾವಣಾ ಕಾವು ಕೂಡ ದಿನದಿಂದ ದಿನಕ್ಕೆ ಏರ್ತಾ ಇದೆ. ಪ್ರತಿದಿನ 3-4 ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡ್ತಿರೋ ರಾಘವೇಂದ್ರ ಅವರು ಇಂದು ಕೂಡ ಪ್ರಚಾರ ಕಾರ್ಯ ಮುಂದುವರಿಸಿದ್ದಾರೆ. ಯಾವ ರೀತಿ ಪ್ರಚಾರ, ಎಲ್ಲಿ ಇವತ್ತು ಪ್ರಚಾರ ಆರಂಭಿಸ್ತಾರೆ ಅಂತ ಕೇಳೋಣ. ಸರ್, ಇವತ್ತು ಎಲ್ಲಿಂದ ಪ್ರಚಾರ? ನಿನ್ನೆ ಯುಗಾದಿ ಹಬ್ಬ, ಹಾಗಾಗಿ ನಮ್ಮ ಮತದಾರರಿಗೆ ಕಾರ್ಯಕರ್ತರಿಗೆ ತೊಂದರೆ ಕೊಡಬಾರದು ಅಂತ ಹೇಳಿ ಸ್ವಲ್ಪ ಎಲ್ಲ ಇಂಡೋರ್ ಮೀಟಿಂಗ್ಸ್ಗಳಿಗೆ ಆದ್ಯತೆನ ಕೊಟ್ಟಿದ್ವಿ. ನಿನ್ನೆನೂ ಕೂಡ ಮರಳಿ ಬಂತು ಯುಗಾದಿ, ಮರಳಿ ಬರಲಿ ಮೋದಿ ಅಂತ ಹೇಳಿ ನಿನ್ನೆ ಮಹಿಳಾ ಮೋರ್ಚಾದಿಂದ ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಒಳ್ಳೆ ರೀತಿಯಿಂದ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ಇವತ್ತು ಶಿಕಾರಿಪುರ ತಾಲೂಕು ಕಡೆಗೆ ಪ್ರವಾಸ ನನ್ನ ಶುರುವಾಗ್ತಾ ಇದೆ. ಇವತ್ತು 18ಕ್ಕೆ ನಾಮಪತ್ರ ಸಲ್ಲಿಸುವ ವಿಚಾರದಲ್ಲೂ ಕೂಡ ಈಗಾಗಲೇ ಚರ್ಚೆಗಳು ಆಗ್ತಾ ಇದೆ. ತುಂಬಾ ಒಳ್ಳೆ ರೀತಿಯಂತ ಒಂದು ವಾತಾವರಣ, ಎಲ್ಲ ಶಕ್ತಿಗಳು ಒಂದಾಗಿದೆ. ನಮ್ಮ ಕುಟುಂಬದ್ದು ನಿಮ್ಮ ರಾಘಣ್ಣನ ಒಂದು ನಕ್ಷತ್ರದಲ್ಲಿ ಹಾಗೆ ಇದೆಯೋ ಗೊತ್ತಿಲ್ಲ. ಯಾಕೆಂದ್ರೆ ನಾನು ಎದುರಿಸಿದಂಥ 4 ಚುನಾವಣೆ, ಶಿಕಾರಿಪುರದಲ್ಲಿ ಎದುರಿಸಿದಂಥ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಎಲ್ಲರೂ ಕೂಡ ಒಂದಾಗಿದ್ರು.